ಹೊಸ ಬೆಳಕನ್ನ. ನಮಸ್ಕಾರ. ಕಳೆದ ಅನೇಕ ಸಂಚಿಕೆಗಳಿಂದ ನಾವು ವೇದಗಳ ಬಗ್ಗೆ ಹಲವಾರು ವಿಷಯಗಳನ್ನು ತಿಳ್ಕೊತಾ ಬಂದಿದ್ದೇವೆ. ಈ ವೇದಗಳಲ್ಲಿ ವಿಭಾಗ ಹೇಗಿದೆ, ಅದರಿಂದ ಶಾಖೋಪಶಾಖೆಗಳು ಹೇಗೆ ಬಂದಿವೆ ಅನ್ನೋದನ್ನು ನಾವು ಈ ಒಂದು ಚಿತ್ರದ ಮೂಲಕ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡೋಣ ಮತ್ತು ಇದರ ಪಕ್ಷಿ ನೋಟವನ್ನು ಕೂಡ ನೋಡೋಣ. ಈ ವೇದ ವಿಜ್ಞಾನ ಅಥವಾ ವೇದ ಜ್ಞಾನ ಅನ್ನೋದನ್ನು ನಾವು ಮೇಲಿಂದ ಕೆಳಗಿನವರೆಗೂ ಬಿಡಿಸ್ಕೊಂಬಂದರೆ, ಮೊದಲಿಗೆ ಮೂಲದಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಹೇಳಿ 4 ವೇದಗಳು ಬರುತ್ತೆ. ಅವಕ್ಕೆ ಉಪವೇದಗಳಾಗಿ ನಮಗೆ 4 ಬರುತ್ತೆ. ಅರ್ಥವೇದ, ಧನುರ್ವೇದ, ಗಾಂಧರ್ವ ವೇದ ಮತ್ತು ಆಯುರ್ವೇದ ಅಂತ ಹೇಳಿ. ವೇದಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಕೊಡ್ತಕ್ಕಂತಹ ಶಾಸ್ತ್ರಗಳು ವೇದಾಂಗಗಳು ಅಂತ ಹೇಳಿ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ ಅಂತ ಹೇಳಿ. ಮತ್ತು ವೇದಗಳನ್ನು ಆಧರಿಸಿ ಬಂದಿರತಕ್ಕಂತಹ ಉಪಾಂಗಗಳು ಅನ್ನಿ ಅಥವಾ ದರ್ಶನಗಳು ಅನ್ನಿ ಅದು ಒಂದು 6 ಇದೆ. ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವಮೀಮಾಂಸ ಮತ್ತು ಉತ್ತರ ಮೀಮಾಂಸ. ಈ ಉತ್ತರ ಮೀಮಾಂಸನ ವೇದಾಂತ ಅಂತ ಕೂಡ ಕರೀತಾರೆ. ಈಗ ನಾವು ಈ ವೇದ ಅಥವಾ ಜ್ಞಾನದ ಒಂದು ಪಕ್ಷಿ ನೋಟವನ್ನು ತಗೊಳ್ಳೋಣ. ಜ್ಞಾನದ ದೃಷ್ಟಿಯಿಂದ ಇದು ಒಂದೇ ರಾಶಿ, ಆದರೆ ಅಧ್ಯಯನಕ್ಕೆ ಅನುಕೂಲವಾಗೋ ದೃಷ್ಟಿಯಿಂದ ನಾವು ಇದನ್ನು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಹೇಳಿ ಒಂದು ವಿಂಗಡಣೆಯನ್ನು ಮಾಡ್ಕೊಂಡು ನಾವು ಹೋಗಬಹುದು. ಇದರಲ್ಲಿ ಋಗ್ವೇದದಲ್ಲಿ 10,589 ಮಂತ್ರಗಳಿವೆ. ಯಜುರ್ವೇದದಲ್ಲಿ 1975 ಮಂತ್ರಗಳು. ಹಾಗೆಯೇ ಸಾಮವೇದದಲ್ಲಿ 1875 ಮಂತ್ರಗಳು. ಅಥರ್ವವೇದದಲ್ಲಿ 5,977 ಮಂತ್ರಗಳು. ಅಂದರೆ ಒಟ್ಟು ಎಲ್ಲ ಸೇರಿ 20,416 ಮಂತ್ರಗಳು ನಮಗೆ ಸಿಗುತ್ತೆ. ನಮಗೆ ಪ್ರಶ್ನೆ ಕೇಳಬಹುದು, ಹಾಗಾದರೆ ವೇದ ಅಂತಂದರೆ 24,416 ಅಷ್ಟೇನಾ ಅಂತ ಹೇಳಿ. ಸಂಖ್ಯೆಯ ದೃಷ್ಟಿಯಿಂದ, ಮಂತ್ರದ ದೃಷ್ಟಿಯಿಂದ ಅಷ್ಟೇ. ಆದರೆ ಅದರಲ್ಲಿರ್ತಕ್ಕಂಥ ವಿಚಾರ ಏನಿದೆ, ಆ ವಿಚಾರಗಳ ಆಳ ಮತ್ತು ವಿಸ್ತಾರದ ದೃಷ್ಟಿಯಲ್ಲಿ ನಾವು ನೋಡಿದಾಗ ಇದು ಅನಂತ, ಇನ್ಫೈನೈಟ್. ಈ ವೇದಗಳ ಬಗ್ಗೆ ಒಂದು ಸಾಮಾನ್ಯವಾದಂಥ ಮಾತಿದೆ. ಏನಂತಂದರೆ, ಇದೆಲ್ಲ ಒಂದೇ ರಾಶಿಯಾಗಿತ್ತು, ಇದನ್ನು 4 ವಿಭಾಗಗಳಾಗಿ ನಂತರದಲ್ಲಿ ಮಾಡಲ್ಪಡ್ತು ಅಂತ ಹೇಳಿ. ಆದರೆ 4 ವಿಭಾಗವಾಗಿ ನಂತರ ಮಾಡಲ್ಪಡ್ತು ಅಂತಕ್ಕಂಥದ್ದಕ್ಕೆ ಪ್ರಬಲವಾದಂಥ ಆಧಾರ ಏನೂ ಇಲ್ಲ. ಆದರೆ ಯಜುರ್ವೇದದಲ್ಲಿ ಬಹಳ ಸ್ಪಷ್ಟವಾಗಿ ಈ 4 ಮೊದಲೇ ಇತ್ತು ಅನ್ನೋದನ್ನು ಹೇಳಿದ್ದಾರೆ. ತಸ್ಮಾದ್ ಯಜ್ಞಾತ್ ಸರ್ವಹುತಃ ರುಚಸ್ಸಾಮಾನಿ ಜಜ್ಞಿರೆ ಛಂದಾಂಸಿ ಜಜ್ಞಿರೆ ತಸ್ಮಾದ್ ಯಜುಸ್ತಸ್ಮಾದ್ ಅಜಾಯತ ಅಂತ ಹೇಳಿ ಈ ಯಜುರ್ವೇದ ಮಂತ್ರದಲ್ಲಿ 4 ವಿಭಾಗಗಳ 4 ವೇದಗಳ ಹೆಸರನ್ನು ಭಾಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಋಚಃ ಋಗ್ವೇದ, ಸಾಮ ಸಾಮವೇದ, ಛಂದ ಅಥರ್ವವೇದ, ಯಜು ಯಜುರ್ವೇದ. 4 ವಿಭಾಗವನ್ನು ಭಾಳ ಸ್ಪಷ್ಟವಾಗಿ ಅಲ್ಲಿ ಹೇಳಿರೋದ್ರಿಂದ ನಂತರದಲ್ಲಿ ಅದು ವಿಭಾಗ ಮಾಡಲ್ಪಡ್ತು ಅಂತಕ್ಕಂಥ ಪ್ರಶ್ನೆಯೇ ಇಲ್ಲ. ಇದು ನಾವು ಭಾಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದಂತಹ ವೇದದ ಆಧಾರ ಸಹಿತದ ವಿಚಾರ ಆಗಿದೆ. ಹಾಗಾದರೆ ಈ 4 ವಿಭಾಗವನ್ನು ಯಾವ ದೃಷ್ಟಿಕೋನದಲ್ಲಿ ನೋಡೋದು ಅಂತಂದರೆ, ಮಾನವ ಜೀವನ ಮಾಡೋದಕ್ಕೆ ಯಾವ್ಯಾವ ವಿಷಯಗಳು ಬೇಕು, ಯಾವ್ಯಾವ ಜ್ಞಾನ ತಿಳುವಳಿಕೆ ಬೇಕು, ಅದು ಎಲ್ಲವನ್ನೂ ಕೂಡ ನಾವು ಈ 4 ಹೆಡಿಂಗಲ್ಲಿ ಹಾಕೋಬಹುದು. ಒಂದು ಜ್ಞಾನ, ಇನ್ನೊಂದು ಕರ್ಮ, ಇನ್ನೊಂದು ಉಪಾಸನೆ, ಇನ್ನೊಂದು ವಿಜ್ಞಾನ. ಜ್ಞಾನ ಅಂತಂದರೆ ಯಥಾವತ್ತಾಗಿ ತಿಳ್ಕೊಳ್ತಕ್ಕಂಥ ವಿಚಾರ, ಇದ್ದದ್ದನ್ನು ಇದ್ದ ಹಾಗೆ ಇದ್ದಷ್ಟನ್ನೇ ತಿಳ್ಕೊಳ್ತಕ್ಕಂಥದ್ದು ಜ್ಞಾನ. ಆದರೆ ಬರೀ ತಿಳ್ಕೊಂಡ್ರೆ ಉಪಯೋಗ ಇಲ್ಲ. ಉದಾಹರಣೆಗೆ ಸೌತೆಕಾಯಿ ಕೋಸಂಬರಿ ಮಾಡೋದು ಹೇಗೆ ಚೆನ್ನಾಗಿ ಗೊತ್ತು ನಮಗೆ, ಹೊಟ್ಟೆ ತುಂಬುತ್ತೆ? ತುಂಬಲ್ಲ. ಸೌತೆಕಾಯಿ ತೊಗೊಂಬಂದು ಹೆಚ್ಚಿ ಕೋಸಂಬರಿ ಮಾಡಲೇಬೇಕು. ಅಂದರೆ ತಿಳ್ಕೊಳ್ತಕ್ಕಂಥದ್ದು ಜ್ಞಾನ. ಆದರೆ ಅದನ್ನು ಆಚರಣೆಗೆ ಕಾರ್ಯರೂಪಕ್ಕೆ ಇಳಿಸ್ತಕ್ಕಂಥದ್ದೇನಿದೆ, ಇದಕ್ಕೆ ಕರ್ಮ ಅಂತ ಹೇಳ್ತೀವಿ. ಮತ್ತು ಇಷ್ಟೇ ಆದರೆ ಪ್ರಯೋಜನ ಇಲ್ಲ. ಇನ್ನೊಂದು ಮುಂದಿಂದೇನು ಅಂತಂದರೆ ಉಪಾಸನೆ ಅಂತ ಹೇಳಿ. ಈ ಸೌತೆಕಾಯಿ ನನಗೆ ಎಲ್ಲಿಂದ ಬಂತು? ಇದು ಪ್ರಕೃತಿಯ ಕೊಡುಗೆ. ಈ ಪ್ರಕೃತಿಯಲ್ಲಿ ಈ ಕೊಡುಗೆ ನನಗೆ ಸಿಕ್ಕಬೇಕಾದರೆ ಅಲ್ಲಿ ಒಂದು ವ್ಯವಸ್ಥೆ ಇರಬೇಕು. ಈ ವ್ಯವಸ್ಥೆ ಹಿಂದೆ ಇರತಕ್ಕಂಥ ಯಾವ ಜ್ಞಾನಶಕ್ತಿ ಇದೆ, ಯಾವ ಕ್ರಿಯಾಶಕ್ತಿ ಇದೆ, ಅದರ ಬಗ್ಗೆ
ನಾನು ಕೃತಜ್ಞತಾ ಭಾವನ ಇಟ್ಕೊಂಡು ಈ ಸೌತೆಕಾಯಿನ ಬಳಸಿದಾಗ ಆ ಸೌತೆಕಾಯಿ ನಮ್ಮ ಮೈ ಹತ್ತೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಆ ರೀತಿ ಕೃತಜ್ಞತೆ ಇಲ್ಲದೆ ಸಿಕ್ತು ಉಡಾಯಿಸುವಂತಕ್ಕಂಥ ಭಾವನೆ ಇದ್ರೆ ಏನಾಗುತ್ತೆ, ಅದು ಇವತ್ತಿಲ್ಲ ನಾಳೆ ಪರಿಸರಕ್ಕೂ ತೊಂದರೆ, ನಮಗೂ ತೊಂದರೆ. ಆ ಕೃತಜ್ಞತಾ ಭಾವ ಏನಿದೆ ಇದಕ್ಕೆ ಹೆಸರು ಉಪಾಸನೆ ಅಂತ ಹೇಳಿ. ಜ್ಞಾನ, ಕರ್ಮ, ಉಪಾಸನೆ. ಮತ್ತು ಅನೇಕ ವಿಚಾರಗಳ ಬಗ್ಗೆ ವಿಶೇಷವಾದಂಥ ಜ್ಞಾನ ನಮಗೆ ಬೇಕು, ಅದು ವಿಜ್ಞಾನ. ಋಗ್ವೇದದಲ್ಲಿ ಜ್ಞಾನ ಪ್ರಧಾನವಾಗಿದೆ, ಯಜುರ್ವೇದದಲ್ಲಿ ಕರ್ಮ ಪ್ರಧಾನವಾಗಿದೆ, ಸಾಮವೇದದಲ್ಲಿ ಉಪಾಸನೆ ಪ್ರಧಾನವಾಗಿದೆ, ಹಾಗೆ ಅಥರ್ವವೇದದಲ್ಲಿ ವಿಜ್ಞಾನ ಪ್ರಧಾನವಾಗಿದೆ. ಹಾಗಂದ ಮಾತ್ರಕ್ಕೆ ಋಗ್ವೇದದಲ್ಲಿ ಜ್ಞಾನ ಮಾತ್ರ ಇದೆ, ಅದರಲ್ಲಿ ಕರ್ಮ ಉಪಾಸನೆ ವಿಜ್ಞಾನ ಇಲ್ಲ ಅಂತ ಅರ್ಥವಾಗಲಿ, ಅಥವಾ ಅಥರ್ವದಲ್ಲಿ ಬರೀ ವಿಜ್ಞಾನ ಇದೆ, ಜ್ಞಾನ ಕರ್ಮ ಉಪಾಸನೆ ಇಲ್ಲ ಅಂತಾಗಲಿ ಅರ್ಥ ಮಾಡ್ಕೋಬಾರ್ದು. ನಾಲ್ಕರಲ್ಲೂ ನಾಲ್ಕು ಇವೆ. ಆದರೆ ಪ್ರಾಧಾನ್ಯತೆ ದೃಷ್ಟಿಯಿಂದ, ಎಂಫೆಸಿಸ್ ಅಂತ ನಾವೇನು ಹೇಳ್ತೀವಿ, ಆ ಎಂಫೆಸಿಸ್ ದೃಷ್ಟಿಯಿಂದ ಪ್ರಧಾನವಾಗಿ ಜ್ಞಾನವು ಋಗ್ವೇದದಲ್ಲೂ, ಪ್ರಧಾನವಾಗಿ ಕರ್ಮವು ಯಜುರ್ವೇದದಲ್ಲೂ, ಪ್ರಧಾನವಾಗಿ ಉಪಾಸನೆಯು ಸಾಮವೇದದಲ್ಲೂ, ಪ್ರಧಾನವಾಗಿ ವಿಜ್ಞಾನವು ಅಥರ್ವವೇದದಲ್ಲೂ ಚರ್ಚೆಯಾಗಿದೆ. ಅದರ ಬಗ್ಗೆ ಅನೇಕ ಮಾಹಿತಿಗಳು ನಮಗೆ ಸಿಕ್ಕುತ್ತೆ. ಹೀಗೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ವೇದಗಳ ನಡುವೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದಗಳ ನಡುವೆ ಯಾವುದೇ ಥರದ ಗೋಡೆಗಳು ಇಲ್ಲ. ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ಸ್ ಅಲ್ಲ ಅವು, ಒಂದಕ್ಕೊಂದು ಪೂರಕವಾಗಿವೆ. ಈ ವಿಚಾರ ನಾವು ಅರ್ಥ ಮಾಡ್ಕೋಬೇಕು ನಾವು. ಅಂದರೆ ಈಗ ಋಗ್ವೇದದಲ್ಲಿ ಯಾವುದೋ ಒಂದು ಮಂತ್ರ ಇದೆ ಅಂತ ಇಟ್ಕೊಂಡ, ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಆ ಒಂದೇ ಒಂದು ಮಂತ್ರ ನಮ್ಗೆ ಉಪಯೋಗಕ್ಕೆ ಬರೋದಿಲ್ಲ. ಅದೇ ವಿಚಾರವನ್ನು ಹೇಳ್ತಾ ಇರ್ತಕ್ಕಂಥ, ಅದರಲ್ಲಿರೋ ಯಾವುದೋ ಒಂದು ಅಂಶವನ್ನು ವಿಸ್ತಾರವಾಗಿ ಹೇಳ್ತಕ್ಕಂತಹ ಇನ್ನೊಂದು ಋಗ್ವೇದದ ಮಂತ್ರದ ಅವಶ್ಯಕತೆ ನಮಗೆ ಬೀಳುತ್ತೆ. ಒಂದು ಉದಾಹರಣೆ ನಾವು ತೊಗೊಳ್ಳೋದಾದರೆ, 10ನೇ ಮಂಡಲದಲ್ಲಿ ಒಂದು ಮಂತ್ರ ಬರುತ್ತೆ. ಅದರ ಸಾರಾಂಶ ಏನು ಅಂತಂದರೆ, ಈ ಜೀವನವನ್ನು ನಾವು ಒಂದು ನಾವೆಯಲ್ಲಿ ದಾಟಬೇಕು ಅಂತ ಹೇಳುತ್ತೆ. ನಾವೇ, ಬಹುಶಃ ಅದರಲ್ಲೇ ನೇವಿ ಅನ್ನೋ ಪದ ಬಂದಿದೆಯೇನೋ ನನಗೆ ಗೊತ್ತಿಲ್ಲ. ನನಗೆ ನಾವೆಯ ಕಾನ್ಸೆಪ್ಟ್ ಆಗಲೇ ಇತ್ತದು. ಆ ಎಂತಹ ನಾವೇ ಆಗಬೇಕು ಅಂತಂದರೆ ಅದು ಯಜ್ಞ ಅನ್ನತಕ್ಕಂಥ ನಾವೇ ಆಗಿರಬೇಕು. ಈ ನಾವೆಯಲ್ಲಿ ನಾವು ಜೀವನನ ಸುಲಭವಾಗಿ ದಾಟಬಹುದು, ಈ ಜೀವನ ಸಾಗರವನ್ನು ಸುಲಭವಾಗಿ ದಾಟಬಹುದು. ಒಂದು ವೇಳೆ ಈ ರೀತಿ ಯಜ್ಞದ ನಾವೆಯನ್ನು ನಾವು ಏರಲಿಲ್ಲ ಅಂತಾದರೆ ಬರೀ ಕೈಯಿಂದ ಸಮುದ್ರವನ್ನು ಈಜಿ ದಾಟುವ ದುಸ್ಸಾಹಸ ಆಗುತ್ತೆ ಅನ್ನುವಂಥ ವಿಚಾರವನ್ನು ಈ 10ನೇ ಮಂಡಲದ ಋಗ್ವೇದ ಮಂತ್ರ ಹೇಳುತ್ತೆ. ಯಜ್ಞದ ನಾವೆ ಅಂತ ನಾವು ಹೇಳುವಾಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ 10ನೇ ಮಂಡಲದ ಮಂತ್ರದ ಜೊತೆಗೆ 7ನೇ ಮಂಡಲದ ಒಂದು ಮಂತ್ರದ ಸಹಾಯ ನಮಗೆ ಬೇಕು. ಅಲ್ಲಿ ಇದೇ ಯಜ್ಞದ ನಾವೆಯನ್ನು ವರುಣನ ನಾವೆ ಅಂತ ಹೇಳಿ ಕರೆಯುತ್ತೆ. ವರುಣ ಅಂತಂದರೆ ವರ್ಣೀಯನಾದಂತಹ ಭಗವಂತನ ನಾವೆ. ಅಂದರೆ ಈ ಜೀವನವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಆ ಭಗವಂತ ವ್ಯವಸ್ಥೆ ಮಾಡಿದ್ದಾನೆ, ರೀತಿ ನೀತಿ ನಿಯಮಗಳನ್ನು ರೂಪಿಸಿದ್ದಾನೆ. ಅದಕ್ಕೆ ಅನುಗುಣವಾಗಿ ನಾವು ಜೀವನ ಮಾಡಿದರೆ ಆ ವರುಣನ ನಾವೆಯಲ್ಲಿ ನಾವು ಪ್ರಯಾಣ ಮಾಡಿದ ಹಾಗೆ. ಏನಾಗುತ್ತೆ, ಭಾಳ ಅದ್ಭುತವಾದಂಥ ವಿಚಾರ ಇದೆ. ಈ ವರುಣನ ನಾವೆಯಲ್ಲಿ ನಾವು ಈ ಸಂಸಾರ ಸಾಗರವನ್ನು ದಾಟ್ತಾ ಇರುವಾಗ ಹೊಯ್ದಾಟ ಇದ್ದೇ ಇರುತ್ತೆ. ಆದರೆ ಈ ಹೊಯ್ದಾಟ ವರುಣನ ನಾವೆಯಲ್ಲಿ ನಾವು ಇರೋವಾಗ ನಮಗೆ ಉಯ್ಯಾಲೆ ಆಟದ ಹಾಗೆ ಇರುತ್ತೆ ಹೊರತು, ಆ ಉಯ್ಯಾಲೆ ಆಟದಲ್ಲಿ ನಮಗೇನು ಸುಖ ಸಂತೋಷ ಸಿಗುತ್ತೆ ಆ ರೀತಿ ಇರುತ್ತೆ ಹೊರತು ತೊಂದರೆ ಒತ್ತಡ ಇತ್ಯಾದಿ ಯಾವುದೂ ಇರೋದಿಲ್ಲ ಅನ್ನೋದನ್ನು ಈ 7ನೇ ಮಂಡಲದ ಮಂತ್ರ ಹೇಳುತ್ತೆ. ಈಗ 10ನೇ ಮಂಡಲದ್ದು 7ನೇ ಮಂಡಲದ್ದು ಈ ಎರಡೂ ಮಂತ್ರ ಪಕ್ಕದಲ್ಲಿ ಇಟ್ಕೊಂಡ್ರೆ ಆ ಯಜ್ಞದ ನಾವೇ ಅಂತಂದ್ರೇನು, ಅದರ ಲಾಭ ಏನು, ಅದು ಇಲ್ಲದೇ ಇದ್ದರೆ ಬರೀ ಕೈಯಿಂದ ಸಂಸಾರ ಸಾಗರವನ್ನು ದಾಟೋದಕ್ಕೆ ಪ್ರಯತ್ನ ಪಡೋದು ಎಂತಹ ದುಸ್ಸಾಹಸ ಎಲ್ಲ ಸ್ಪಷ್ಟ ಆಗುತ್ತೆ ನಮಗೆ. ಅಂದರೆ ಒಂದು ವೇದ ಮಂತ್ರಕ್ಕೆ ಇನ್ನೊಂದು ವೇದ ಮಂತ್ರ ಪೂರಕವಾಗಿರ್ತಕ್ಕಂಥದ್ದು ನಮಗೆ ಸಿಕ್ಕುತ್ತೆ. ಇದು ಋಗ್ವೇದದ 2 ಮಂತ್ರದ್ದಾಯಿತು. ಇನ್ನೊಂದು ನೋಡೋಣ. ಈ ವೇದಗಳ ಮಧ್ಯೆ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಇಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಊರೂತದಸ್ಯ ಯದ್ವೈಶ್ಯ ಅಂತ ಹೇಳಿ ಋಗ್ವೇದದ ಒಂದು ಭಾಗದಲ್ಲಿ ಬರುತ್ತೆ. ಅಂದರೆ ಈ ಸಮಾಜದಲ್ಲಿ ವೈಶ್ಯ ಎನ್ನುವ, ವೈಶ್ಯ ಅಂದ ತಕ್ಷಣ ಜಾತಿ ಅಂತ ಅರ್ಥ ಮಾಡ್ಕೊಬೇಡಿ ದಯವಿಟ್ಟು, ವರ್ಣ. ವೇದಗಳು ಹೇಳ್ತಕ್ಕಂಥ ಜಾತಿ ಒಂದೇ ಒಂದು, ಮಾನವ ಜಾತಿ. ಅವರವರ ಗುಣ, ಕರ್ಮ, ಸಾಮರ್ಥ್ಯ, ವೃತ್ತಿ ಇವುಗಳ ಆಧಾರದ ಮೇಲೆ ಹುಟ್ಟಿಂದ ಬರ್ತಕ್ಕಂಥದ್ದಲ್ಲ, ಅವ್ರನ್ನ ವರ್ಣಗಳನ್ನಾಗಿ ವಿಂಗಡಿಸುತ್ತೆ ಅನ್ನೋ ವಿಚಾರ ಬಹಳ ವೈಜ್ಞಾನಿಕವಾಗಿ ಇದು ವೇದ ಹೇಳ್ತಕ್ಕಂಥದ್ದು. ಆ ಲೆಕ್ಕದಲ್ಲಿ ವೈಶ್ಯ ಎನ್ನುವ ವರ್ಣ ಈ ಸಮಾಜ ಎನ್ನುವ ಶರೀರದಲ್ಲಿ ಊರು ಅಂದರೆ ತೊಡೆಗಳಿದ್ದ ಹಾಗೆ ಅನ್ನೋದನ್ನು ಋಗ್ವೇದ ನಮಗೆ ಹೇಳುತ್ತೆ. ಅಂದರೆ ಒಬ್ಬ ವ್ಯಕ್ತಿ ದೃಢವಾಗಿ ನಿಂತ್ಕೋಬೇಕು ಅಂತಂದರೆ ಜಂಘಾ ಬಲ ಆತನಿಗೆ ಇರಬೇಕು, ತೊಡೆಗಳಲ್ಲಿ ತಾಕತ್ತಿರಬೇಕು. ತೊಡೆಗಳಲ್ಲಿ ಬಲ ಇಲ್ಲ ಅಂತಂದರೆ ಕುಸಿದು ಬಿದ್ದು ಹೋಗ್ತಾನೆ.
ಸಮಾಜ ಎನ್ನುವುದು ದೃಢವಾಗಿ ನಿಂತ್ಕೋಬೇಕಾದರೆ ಶರೀರದಲ್ಲಿ ತೊಡೆ ಹೇಗೆ ಮುಖ್ಯವೋ ಹಾಗೆ ವೈಶ್ಯನಾದನು ಮುಖ್ಯ, ಇದು ಋಗ್ವೇದದಲ್ಲಿ ಹೇಳುತ್ತೆ. ಅಥರ್ವ ವೇದಕ್ಕೆ ನಾವು ಬಂದಾಗ ಇದೇ ಮಂತ್ರದ ಈ ಭಾಗದಲ್ಲಿ ಮಧ್ಯಂ ತದಸ್ಯ ಯದ್ವೈಶ್ಯ ಅಂತ ಹೇಳಿ ಆ ಊರೋನಜಲ್ಲಿ ಮಧ್ಯ ಅನ್ನೋದು ಬರುತ್ತೆ ಅಲ್ಲಿ. ಅಂದರೆ ಶರೀರದಲ್ಲಿ ಈ ಮಧ್ಯಭಾಗ ಏನಿದೆ, ಈ ಮಧ್ಯಭಾಗದಂತೆ ಸಮಾಜದಲ್ಲಿ ವೈಶ್ಯ ಅಂತ ಹೇಳಿ. ಈ ಊರು ಮತ್ತು ಮಧ್ಯ ಎರಡನ್ನೂ ಒಟ್ಟಿಗೆ ಇಟ್ಕೊಂಡಾಗ ಆ ವೈಶ್ಯ ಎನ್ನುವ ವರ್ಣದ ವಿಚಾರ ನಮಗೆ ಬಹಳ ಸ್ಪಷ್ಟವಾಗುತ್ತೆ. ಈ ಮಧ್ಯಭಾಗದಲ್ಲಿ ಏನಿದೆ ಶರೀರದಲ್ಲಿ ಹೃದಯ, ಶ್ವಾಸಕೋಶ, ಜಠರ. ಹೃದಯ ಏನು ಮಾಡುತ್ತೆ, ಅಶುದ್ಧ ರಕ್ತವನ್ನು ತಗೊಂಡು ಶುದ್ಧ ರಕ್ತವನ್ನಾಗಿ ಪರಿವರ್ತನೆ ಮಾಡಿ ಇಡೀ ಶರೀರಕ್ಕೆ ಹಂಚುತ್ತೆ. ಶ್ವಾಸಕೋಶ ಏನು ಮಾಡುತ್ತೆ, ಅಶುದ್ಧ ವಾಯುವನ್ನು ಹೊರಕ್ಕೆ ಹಾಕಿ ಶುದ್ಧ ವಾಯುವನ್ನು ತಗೊಂಡು ಆ ಶುದ್ಧ ವಾಯುವನ್ನು ಶರೀರದ ಎಲ್ಲ ಭಾಗಕ್ಕೂ ತಲುಪಿಸುತ್ತೆ. ಜಠರ ಏನು ಮಾಡುತ್ತೆ, ನಾವು ತಿಂದಂಥ ಆಹಾರವನ್ನು ಅರಗಿಸಿ ಶಕ್ತಿಯಾಗಿ ಪರಿವರ್ತನೆ ಮಾಡಿ ಆ ಶಕ್ತಿಯನ್ನು ನಮ್ಮ ಶರೀರದ ಕಣಕಣಕ್ಕೂ ಕೂಡ ಹಂಚುತ್ತೆ. ಮುಖ್ಯ ಏನಿಲ್ಲಿ ಹಂಚುವಿಕೆ, ಶರೀರದ ಕಣಕಣಕ್ಕೂ ಹಂಚುವಿಕೆ, ಬೇಕಾದಂಥ ಶಕ್ತಿಯನ್ನು, ವಾಯುವನ್ನು, ಶುದ್ಧ ರಕ್ತವನ್ನು ಮಧ್ಯಭಾಗದಲ್ಲಿ ತಯಾರು ಮಾಡಲಾಗುತ್ತೆ. ಇದು ವೈಶ್ಯನ ನಿಜವಾದ ಕರ್ತವ್ಯ, ವೈಶ್ಯ ವರ್ಣದ ನಿಜವಾದ ಕರ್ತವ್ಯ. ಈಗ ಎರಡನ್ನೂ ಸೇರಿಸ್ಕೊಳ್ಳಿ, ಊರು ಮತ್ತು ಮಧ್ಯ. ದೃಢತೆಯನ್ನು ತಂದು ಕೊಡ್ತಕ್ಕಂತಹದ್ದು ವೈಶ್ಯ, ಮತ್ತು ಆ ದೃಢತೆಯನ್ನು ತಂದು ಕೊಡ್ತಕ್ಕಂಥ ವಿಧಾನ ಹೇಗೆ ಅಂತಂದರೆ ಆ ಶಕ್ತಿಯನ್ನು, ಆ ವಾಯುವನ್ನು, ಆ ಶುದ್ಧ ರಕ್ತವನ್ನು ಶರೀರದ ಕಣಕಣಕ್ಕೂ ಕೂಡ ಹಂಚಿಕೊಡುವಂಥದ್ದು. ಆ ರೀತಿ ಸಮಾಜದಲ್ಲಿ ಇರ್ತಕ್ಕಂತಹ ಐಶ್ವರ್ಯವನ್ನು, ಸಮಾಜದಲ್ಲಿರ್ತಕ್ಕಂಥ ಅವಕಾಶಗಳನ್ನು, ಸಮಾಜದಲ್ಲಿರ್ತಕ್ಕಂಥ ಸಂಪತ್ತನ್ನು ಪ್ರತಿಯೊಬ್ಬರಿಗೂ ತಲುಪಿಸ್ತಕ್ಕಂಥ ಕಾರ್ಯವನ್ನು ಯಾರು ಮಾಡ್ತಾರೆ ಅವರು ವೈಶ್ಯ. ಈ ಕಾರ್ಯ ಸರಿಯಾಗಿ ನಡೆದಾಗ ಸಮಾಜ ದೃಢವಾಗಿ ನಿಂತ್ಕೊಳ್ಳುತ್ತೆ. ಇದು ಯಾವಾಗ ಅರ್ಥ ಆಗುತ್ತೆ, ಆ ಋಗ್ವೇದದ ಊರೂ ತದಸ್ಯ ಯದ್ವೈಶ್ಯ ಮತ್ತು ಅಥರ್ವದ ಮಧ್ಯಂ ತದಸ್ಯ ಯದ್ವೈಶ್ಯ ಅನ್ನೋದು ಎರಡನ್ನು ಕೂಡಿಸ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಹೀಗಾಗಿ ವೇದಗಳ ನಡುವೆ ವಿರೋಧವಿಲ್ಲ, ಬದಲಿಗೆ ಪೂರಕವಾಗಿರ್ತಕ್ಕಂಥ ವಿಚಾರಗಳಿದೆ. ಇದನ್ನು ನಾವು ಗಮನಿಸ್ತಾ ಹೋಗಬೇಕು. ಹಾಗಾಗಿ ವೇದಗಳ ನಡುವೆ ಅಡ್ಡಗೋಡೆಗಳಿಲ್ಲ. ನಿಜವಾಗ್ಲೂ ನಾವು ವೇದಾಧ್ಯಯನ ಮಾಡಬೇಕು ಅಂತಂದರೆ 4 ವೇದಗಳನ್ನೇ ಅಧ್ಯಯನ ಮಾಡಬೇಕು. ನಾವು ಅಕಸ್ಮಾತ್ ಆಗಲಿಲ್ಲ 3 ಮಾಡಬೇಕು, 2 ಮಾಡಬೇಕು. ಆಗ ನಮಗೆ ವೇದಗಳ ಸರಿಯಾದ ವಿಚಾರ ಸಿಕ್ಕುತ್ತೆ, ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇನ್ನೊಂದು ವೇದಗಳ ವಿಚಾರದಲ್ಲಿ ಬಹಳ ಮುಖ್ಯವಾದದ್ದು ನಾವು ತಿಳ್ಕೊಳ್ಬೇಕಾದ್ದಿದೆ. ಎಲ್ಲಿಯೂ ಕೂಡ ತನ್ನ ವಿಚಾರವನ್ನು ವೇದಗಳು ನಮ್ಮ ಮೇಲೆ ಹೇರುವುದಿಲ್ಲ. ಬಹಳ ಇಂಪಾರ್ಟೆಂಟ್ ಇದು. ವೈಚಾರಿಕ ಸ್ವಾತಂತ್ರ್ಯ ಅಂತ ಇನ್ನು ಕರಿತೇವೆ. ನಮಗೆ ಇರತಕ್ಕಂಥ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಏನಿದೆ, ಇದನ್ನು ವೇದವು ಗುರುತಿಸಿ ಅದನ್ನು ನೀವು ಬಳಸಿ ಆಲೋಚನೆ ಮಾಡಿ, ವಿಮರ್ಶೆ ಮಾಡಿ, ಸತ್ಯದ ಅನ್ವೇಷಣೆಯನ್ನು ಮಾಡಿ ಜೀವನವನ್ನು ನಡೆಸಿ ಅಂತ ಹೇಳುತ್ತೆ. ಯೂಯಂ ತತ್ ಸತ್ಯ ಶವಸ ಆವಿಷ್ಕರ್ತ ಮಹಿತ್ವನ ವಿದ್ಯುತ ವಿದ್ಯುತ ರಕ್ಷಃ. ಇಲ್ಲಿ ಆವಿಷ್ಕರ್ತ ಅನ್ನುವಂಥ ಶಬ್ದ ಬಹಳ ಮುಖ್ಯ ನಮಗೆ. ಯು ಡಿಸ್ಕವರ್ ಯಾವುದನ್ನು, ಸತ್ಯವನ್ನು. ಏಕೆಂದರೆ ಹೇ ಮಾನವರೇ, ನಿಮ್ಮ ಬಲವೇ ಸತ್ಯ. ಸತ್ಯದ ಅರಿವು ನಮಗಿಲ್ಲ ಅಂತಂದರೆ ನಮಗೆ ಯಾವುದೇ ಥರದ ಶಕ್ತಿ ಇರೋದಿಲ್ಲ. ನೋಡಿ, ಒಂದು ಸಣ್ಣ ಉದಾಹರಣೆ. ಆನೆ ನಾವು ನೋಡಿದ್ದೀವಪ್ಪ, ಏನು ಗಾತ್ರ ಇರುತ್ತೆ. ಅದರ ಮೇಲೆ ಒಬ್ಬ ಪುಟಾಣಿ ಮಾನವ ಕೂತ್ಕೊಂಡು ಅದಕ್ಕಿಂತ ಪುಟಾಣಿಯಾಗಿರೋ ಒಂದು ಸಣ್ಣ ಅಂಕುಶ ಹಿಡ್ಕೊಂಡು ಆನೆ ತನಗೆ ಬೇಕಾದ ಹಾಗೆ ಆಡಿಸ್ತಾನೆ. ಅವನು ಹೇಗೆ ಆಡಿಸ್ತಾನೆ? ಇವನು ಆ ಅಂಕುಶವನ್ನು ಆನೆಯ ವೀಕ್ ಪಾಯಿಂಟ್ ಇದೆಯಲ್ಲ, ಆ ವೀಕ್ ಪಾಯಿಂಟ್ಗೆ ತಿವಿದು ಅವನನ್ನು ಕೆಲಸ ಮಾಡಿಸ್ತಾನೆ. ಅಂದರೆ ಆನೆಯ ವೀಕ್ ಪಾಯಿಂಟ್ ಯಾವುದು ಅನ್ನುವಂತಹ ಸತ್ಯ ಇವನಿಗೆ ಗೊತ್ತಿರೋದರಿಂದ ಆನೆಯನ್ನು ಪಳಗಿಸ್ತಾನೆ, ಆನೆಯ ಶಕ್ತಿಯನ್ನು ತನ್ನ ಉಪಯೋಗಕ್ಕೆ ಬಳಸ್ಕೋತಾನೆ. ಆ ಸತ್ಯ ಅವನಿಗೆ ಗೊತ್ತಿಲ್ಲ ಅಂತಂದರೆ ಯಾವತ್ತೂ ಆನೆ ಕಾಲಕ್ಕೆ ಸಿಕ್ಕಿ ಅಪ್ಪಚ್ಚಿ ಆಗಿಬಿಡ್ತಾನೆ ಅವನು. ಇದೇ ತರಹ ಯಾವುದೇ ವಿಚಾರ ನಾವು ತೊಗೊಂಡ್ರೂ ಕೂಡ ಮಾನವರ ನಿಜವಾದಂಥ ಬಲ ಇರುವುದು ಅವರ ಸತ್ಯದ ಅರಿವಿನಲ್ಲಿ, ಸತ್ಯದ ಜ್ಞಾನದಲ್ಲಿ. ಹಾಗಾಗಿ ಮಾನವರೇ, ಈ ಸತ್ಯವನ್ನು ನೀವು ಕಂಡು ಹಿಡಿಯಿರಿ, ಪ್ಲೀಸ್ ಡಿಸ್ಕವರ್ ಅಂತ ಹೇಳಿ ವೇದಗಳ ಆದೇಶ ಇದೆ. ಯಾರೋ ಹೇಳಿದ್ರು ನಂಬಿಡು, ಇನ್ಯಾರೋ ಹೇಳಿದ್ರು ಅದಕ್ಕೆ ಪ್ರಶ್ನೆ ಕೇಳಿದ್ರೆ ಒಪ್ಕೊಂಬಿಡು, ಈ ಥರದ ಮಾತು ಹೇಳೋದೇ ಇಲ್ಲ. ಸಂಶೋಧನೆ ಮಾಡು, ವಿಮರ್ಶೆ ಮಾಡು, ಪ್ರಯೋಗ ಮಾಡು, ಪರೀಕ್ಷೆ ಮಾಡು, ಸತ್ಯ ಅಂತ ನಿಶ್ಚಯ ಮಾಡಿಕೊಂಡು ಅದನ್ನು ನಿನ್ನದನ್ನಾಗಿ ಮಾಡ್ಕೋ. ಈ ತರಹದ ಒಂದು ವೈಚಾರಿಕ ಸ್ವಾತಂತ್ರ್ಯವನ್ನು ಬಹುಶಃ ವೇದಗಳು ಕೊಡುವಷ್ಟು, ವೇದಗಳ ಮಾರ್ಗದರ್ಶನದಲ್ಲಿ ನಮಗೆ ಸಿಗುವಷ್ಟು ಬಹುಶಃ ಬೇರೆ ಎಲ್ಲೂ ಸಿಗುವುದಿಲ್ಲ ಅಂತ ಕಾಣುತ್ತೆ. ಇದು ವೇದಗಳಿರತಕ್ಕಂತಹ ಒಂದು ವೈಶಿಷ್ಟ್ಯ. ಇದು ಅದರ ನಂತರದಲ್ಲಿ ನಾವು ಮುಂದಿನ ವಿಚಾರನ ನೋಡ್ತಾ ಹೋದಾಗ ಸಾಮಾನ್ಯವಾಗಿ ನಾವು ನೋಡಿದಾಗ ಏನಾಗುತ್ತೆ, ಈಗ ತಾನೇ ನಾ ಹೇಳಿದ ಹಾಗೆ, ನೋಡು ಇದನ್ನು ನೀನು ನಂಬಬೇಕು.
ಇದೆಲ್ಲ ವಿಚಾರ ನಂಬಬೇಕು. ಪ್ರಶ್ನೆ ಕೇಳೋ ಹಂಗಿಲ್ಲ. ಪ್ರಶ್ನೆ ಕೇಳಿದ್ರೆ ನೀನು ತಲಹರಟೆ ಆಗ್ತೀಯ, ಪ್ರಶ್ನೆ ಕೇಳಿದ್ರೆ ನೀನು ಧರ್ಮ ವಿರೋಧಿ ಆಗ್ತೀಯ, ಹೀಗೆಲ್ಲ ಪದಗಳನ್ನ ಬಳಸ್ತಾರೆ. ಹಾಗಾದರೆ ಧರ್ಮ ವಿರೋಧಿಗೆ ಏನಾಗುತ್ತೆ? ಯಾರು ಧರ್ಮದ ಪರವಾಗಿದ್ದಾರೋ ಅವರು ಈ ಧರ್ಮ ವಿರೋಧಿಯನ್ನು ಕತ್ತರಿಸು, ಕೊಲ್ಲು, ಅವನ ಆಚೆಗೆ ಹಾಕು, ಹೀಗೆಲ್ಲ ಮಾತುಗಳಾಡುತ್ತವೆ. ಅನೇಕ ಧರ್ಮ ಅಂತ ಕರೆಸ್ಕೊಂಡಿರ್ತಕ್ಕಂಥ ಮತಗಳಲ್ಲಿ ಈ ವಿಚಾರಗಳೆಲ್ಲ ತುಂಬಿ ತುಳುಕಾಡ್ತಾ ಇದೆ. ಹಾಗಾಗಿ ಇವತ್ತು ಸಮಾಜದಲ್ಲಿ ಈ ವೈಷಮ್ಯ, ದ್ವೇಷ, ಭಯೋತ್ಪಾದನೆ ಇತ್ಯಾದಿಗಳಿಗೆಲ್ಲವೂ ಇನ್ನೂ ಹಸಿಯಾಗಿರ್ತಕ್ಕಂಥದ್ದು. ಆದರೆ ವೇದ ಬಹಳ ಸ್ಪಷ್ಟವಾಗಿದೆ. ಅದರಲ್ಲಿ ಎಲ್ಲಿಯೂ ಕೂಡ ಹೊಡಿ ಬಡಿ ಕಡಿ ಅಂತಕ್ಕಂಥ ವಿಚಾರ ಇಲ್ಲ. ಏನು ಹೇಳುತ್ತೆ ಅಂತಂದರೆ, ಪ್ರತಿಗೃಭ್ಣೀತ ಮಾನವಂ ಸುಮೇಧಸಃ. ಅದ್ಭುತವಾಗಿರ್ತಕ್ಕಂಥ ಆದರ್ಶ. ಇದಕ್ಕಿಂತ ವಿಶಾಲವಾಗಿರ್ತಕ್ಕಂಥ ಮನೋಭಾವ, ಹೃದಯವನ್ನು ನಾವು ತರೋದಕ್ಕೆ ಸಾಧ್ಯ ಇಲ್ಲ. ಸುಮೇಧಸಃ, ಒಳ್ಳೆಯ ಜ್ಞಾನ ಇರತಕ್ಕಂತಹ, ಒಳ್ಳೆಯ ಸಹೃದಯತೆ ಇರತಕ್ಕಂಥ ಹೇ ಮಾನವರೇ, ನೀವು ಪ್ರತಿಯೊಬ್ಬ ಮಾನವನನ್ನು ಗೃಭಣೀತ ಹಿಡಿದು ನಿಮ್ಮವನನ್ನಾಗಿ ಮಾಡಿಕೊಳ್ಳಿ. ಇದಿಷ್ಟೇ ಅಲ್ಲ, ಜೀವನಕ್ಕೆ ಸಂಬಂಧಪಟ್ಟಂಥ ಇನ್ನೂ ಅನೇಕ ಮಾರ್ಗಸೂಚಿಗಳನ್ನು ಈ ಋಗ್ವೇದ ಯಜುರ್ವೇದಗಳು ಕೊಡುತ್ತೆ. ಈಗ ಯಜುರ್ವೇದದ ಒಂದೆರಡು ಉದಾಹರಣೆ ನೋಡೋಣ. ಮಾಗೃಧ ಕಸ್ಯ ಸ್ವಿಧನಂ. ಇದು ವೇದಗಳು ನಮಗೆ ಕೇಳ್ತಕ್ಕಂಥ ಒಂದು ಅದ್ಭುತವಾದ ಪ್ರಶ್ನೆ. ಅಯ್ಯ, ಯಾರದೇ ವಸ್ತುವನ್ನು ಕಿತ್ಕೊಳ್ಬೇಡ. ಯಾಕೆ ಅಂತಂದರೆ ಆ ವಸ್ತು ಯಾರ್ದಪ್ಪ ಒಂದು ಪ್ರಶ್ನೆ ಕೇಳುತ್ತೆ. ಕಸ್ಯ ಸ್ವಿಧನಂ, ಯಾರ್ದಿದು ಸಂಪತ್ತು? ಸ್ವಲ್ಪ ಗಂಭೀರವಾಗಿ ನಾವು ಆಲೋಚನೆ ಮಾಡಿದಾಗ ಗೊತ್ತಾಗುತ್ತೆ, ಈ ಸಂಪತ್ತು ನಮ್ಮ ಅಧೀನದಲ್ಲೇ ಇರಬಹುದು, ಅಥವಾ ಇವತ್ತಿನ ಕಾನೂನು ಪ್ರಕಾರದ ನಮ್ಮ ಹೆಸರಲ್ಲೇ ಇರಬಹುದು. ಆದರೂ ಕೂಡ ಈ ಸಂಪತ್ತು ನಿಜವಾಗಿ ನಮ್ಮದಲ್ಲ. ಏಕೆ? ಬರೋವಾಗ ತರಲಿಲ್ಲ, ಹೋಗೋವಾಗ ತೊಗೊಂಡು ಹೋಗಲ್ಲ. ಹಾಗಾದರೆ ನಮಗೂ ಈ ಸಂಪತ್ತಿಗೂ, ನಮಗೂ ಈ ಜಗತ್ತಿನಲ್ಲಿರ್ತಕ್ಕಂಥ ಅನೇಕ ವಿಧದ ಸಂಪತ್ತಿಗೂ ಸಂಬಂಧ ಏನು ಅಂತಂದರೆ ಟ್ರಸ್ಟಿಶಿಪ್ ಅಂತ ಹೇಳುತ್ತೆ. ವಿಶ್ವಸ್ತರು ನಾವು. ಅಂದರೆ ಇದನ್ನು ರಕ್ಷಣೆ ಮಾಡಿ ಇಟ್ಕೋ, ಮುಂದಿನ ಜನಾಂಗಕ್ಕೆ ಕೊಟ್ಟು ಹೋಗು ಅಂತ ನಮ್ಮ ಕೈಲಿ ಕೊಟ್ಟಿರ್ತಕ್ಕಂಥದ್ದಷ್ಟೇ ಹೊರತು ನಾವು ಇದರ ಮಾಲೀಕರಲ್ಲ. ಈ ಟ್ರಸ್ಟಿಶಿಪ್ ಅಂತಕ್ಕಂಥದ್ದೇನಿದೆ, ವಿಶ್ವಸ್ತ ವಿಧಾನ ಏನಿದೆ, ಇದು ಇವತ್ತಿನ ಜಗತ್ತಿಗೆ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ವಿಚಾರ. ಇದನ್ನು ನಮ್ಮ ಒಳಗೆ ಕೆದಕಿ ಹೊರಕೆ ತೆಗೆಯುತ್ತೆ ಮಾಗೃಧ ಕಸ್ಯ ಸ್ವಿಧನಂ ಅಂತಕ್ಕಂಥ ಪ್ರಶ್ನೆ. ಯಜುರ್ವೇದದ 40ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಶ್ನೆ ಇದು. ಯಾರ್ದಿದು ಸಂಪತ್ತು? ನಮ್ಮದಲ್ಲ. ನಾವು ಕೇವಲ ಇದರ ರಕ್ಷಕರು, ಕೇವಲ ಇದರ ಪಾಲಕರು. ನಾವು ಈ ಜಗತ್ತಿಗೆ ಬಂದಾಗ ಒಂದಿಷ್ಟು ಸಂಪತ್ತು ನಮಗೆ ಕೊಡಲ್ಪಟ್ಟಿದೆ. ಯಾತಕ್ಕೆ? ರಕ್ಷಿಸೋದಕ್ಕೆ, ಸದುಪಯೋಗ ಮಾಡೋದಕ್ಕೆ, ಉಳಿಸೋದಕ್ಕೆ, ಬೆಳೆಸೋದಕ್ಕೆ. ನಾವು ಹೋಗುವಾಗ ಅದನ್ನು ಅದೇ ರೀತಿಯಲ್ಲಿ, ಸಾಧ್ಯವಾದರೆ ಅದಕ್ಕಿಂತ ಉತ್ತಮವಾದ ರೀತಿಯಲ್ಲಿ ನಾವು ಅದನ್ನು ಬೇರೆಯವರಿಗೆ ಕೊಟ್ಟು ಹೋಗಬೇಕು. ನಾವು ಇದು ವೇದ ನಮಗೆ ಕೊಡ್ತಕ್ಕಂಥ ಆದರ್ಶ. ಇದನ್ನು ಆಲೋಚನೆ ಮಾಡೋಕ್ಕೆ ಪ್ರೇರಣೆ ಕೊಡ್ತಕ್ಕಂಥದ್ದು ಮಾಗೃಧ ಕಸ್ಯ ಸ್ವಿಧನಂ ಅಂತಕ್ಕಂಥ ಪ್ರಶ್ನೆ. ನಮ್ಮ ಹತ್ರ ಸಂಪತ್ತಿದೆ, ಸದುಪಯೋಗ ಮಾಡಿಕೊಳ್ಳೋಣ. ಸದುಪಯೋಗ ಮಾಡಿಕೊಂಡಿದ್ದಕ್ಕೆ ನಮಗೆ ಏನು ಸಂಭಾವನೆ ಸಿಕ್ಕಬೇಕು, ನಮ್ಮ ಜೀವನೋಪಾಯಕ್ಕೆ ಏನು ಬೇಕೋ ಅದನ್ನು ಗಳಿಸ್ಕೊಳ್ಳೋಣ, ಏನು ತೊಂದರೆ ಇಲ್ಲ. ಆದರೆ ಮೂಲದಲ್ಲಿ ಇರತಕ್ಕಂಥ ಸಂಪತ್ತನ್ನು ನಾಶ ಮಾಡುವುದಕ್ಕೆ, ಹಾಳು ಮಾಡುವುದಕ್ಕೆ, ಮಲಿನ ಮಾಡುವುದಕ್ಕೆ ನಮಗೆ ಯಾವ ರೀತಿಯ ಅಧಿಕಾರವೂ ಇಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಈ ವೇದ ಮಂತ್ರ. ಆಗಲೇ ಹೇಳಿದ ಹಾಗೆ ಜ್ಞಾನ, ಕರ್ಮ, ಉಪಾಸನೆ, ವಿಜ್ಞಾನದಲ್ಲಿ ಕರ್ಮವು ಪ್ರಧಾನವಾಗಿರ್ತಕ್ಕಂಥದ್ದು. ಅಂದರೆ ನಮಗೆ ತಿಳಿದಿರ್ತಕ್ಕಂಥ ಜ್ಞಾನವನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಅಂದರೆ ಅಪ್ಲಿಕೇಶನ್ ಅಂತ ಇಟ್ಕೊಳ್ಳಿ. ಅಪ್ಲಿಕೇಶನ್ ಯಾವ ರೀತಿ ಆಗಬೇಕು, ಯಾವ ರೀತಿ ಅದರ ಲಾಭ ಪಡಿಬೇಕು ಅಂತಕ್ಕಂಥ ವಿಚಾರವನ್ನು ವಿಶೇಷವಾಗಿ ತಿಳಿಸ್ಕೊಡ್ತಕ್ಕಂಥದ್ದು ಯಜುರ್ವೇದ. ಕೆಲವು ಉದಾಹರಣೆ ನೋಡೋಣ. ಯಜುರ್ವೇದದ ವಿಚಾರ ನಾವು ಮಾತಾಡುವಾಗ ಆಗಲೇ ನಾನು ಹೇಳಿದ ಹಾಗೆ ಋಗ್ವೇದದ್ದು ಒಂದು ಬೆಂಬಲ, ಒಂದು ಸಪೋರ್ಟ್ ನಮಗೆ ಬೇಕು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಎರಡನ್ನೂ ಸೇರಿಸ್ಕೊಂಡಾಗ ಒಂದು ಅದ್ಭುತವಾದಂಥ ವಿಚಾರ ನಮಗೆ ಹೊರಕ್ಕೆ ಬರುತ್ತೆ. ಮತ್ತು ಸಾಮಾನ್ಯವಾಗಿ ವೇದಿಗಳ ಮೇಲೆ ಮಾಡ್ತಕ್ಕಂಥ ಆಕ್ಷೇಪಣೆ ಒಂದಕ್ಕೆ, ಗಂಭೀರವಾದ ಆಕ್ಷೇಪಣೆ ಒಂದಕ್ಕೆ ಉತ್ತರ ಕೂಡ ನಮಗೆ ಸಿಗುತ್ತೆ. ಏನು ಆಕ್ಷೇಪಣೆ ಅಂತಂದರೆ, ಯಜ್ಞಯಾಗಾದಿಗಳನ್ನು ಹೇಳ್ತಕ್ಕಂತಹ ಯಜುರ್ವೇದದಲ್ಲಿ ಮತ್ತು ವೇದಗಳಲ್ಲಿ ಒಂದು ದೊಡ್ಡ ಅನ್ಯಾಯ ನಡೆಯುತ್ತೆ. ಅದು ಏನು ಅಂತಂದರೆ ಪ್ರಾಣಿ ಬಲಿ, ಪಶು ಬಲಿ. ಎಷ್ಟೋ ಜನ, ಇದು ದುರದೃಷ್ಟದ ವಿಚಾರ ಅಂತ ಇಟ್ಕೊಳ್ಳಿ, ತಮ್ಮನ್ನು ತಾವು ವಿದ್ವಾಂಸರು ಅಂತ ತಿಳ್ಕೊಂಡಿರ್ತಕ್ಕಂಥವರು, ವೇದಜ್ಞರು ಅಂತ ತಿಳ್ಕೊಂಡಿರೋರೂ ಕೂಡ ಯಜ್ಞಯಾಗಾದಿಗಳಲ್ಲಿ ಪ್ರಾಣಿ ಬಲಿ ಇತ್ತು, ಪಶು ಬಲಿ ಇತ್ತು ಅನ್ನೋದನ್ನು ಹೇಳ್ತಾರೆ. ಆದರೆ ವಾಸ್ತವಾಂಶ ಹಾಗಿಲ್ಲ. ಋಗ್ವೇದದ ನಾವು ಒಂದು ಉದಾಹರಣೆನ ತಗೊಂಡ್ರೆ ಅಲ್ಲಿ ಯಜ್ಞಕ್ಕೆ ಅಧ್ವರ ಅಂತ ಹೇಳಿ ಒಂದು ಪದವನ್ನು ಬಳಸ್ತಾರೆ ಅವರು. ಧ್ವರ ಅಂತಂದರೆ ಹಿಂಸೆ ಅಂತ ಅರ್ಥ.
ಅಧ್ವರ ಅಂತಂದರೆ ಅದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥದ್ದು ಅಹಿಂಸೆ ಅಂತ ಅರ್ಥ. ಯಜ್ಞದ ಹೆಸರೇ ಅಧ್ವರ, ಯಜ್ಞದ ಹೆಸರೇ ಅಧ್ವರ ಅಹಿಂಸೆ ಅಂತ ಆದಮೇಲೆ ಆ ಯಜ್ಞದಲ್ಲಿ ಪ್ರಾಣಿ ಬಲಿ ಪಶು ಬಲಿ ಅಂತಕ್ಕಂಥದ್ದು ಅಸಾಧ್ಯ, ಖಂಡಿತ ಸಾಧ್ಯ ಇಲ್ಲ, ಅಲ್ಲಿ ಅವಕಾಶವೇ ಇಲ್ಲ. ಭಾಳ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ. ಇದನ್ನು ಇಷ್ಟು ಸುತ್ತಿ ಬಳಸಿ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಯಜುರ್ವೇದದ 13ನೇ ಅಧ್ಯಾಯದಲ್ಲಿ ಬಾಯಿ ಬಿಟ್ಟು ನೇರವಾಗಿ ಸ್ಪಷ್ಟವಾಗಿ ಪ್ರಾಣಿ ಹಿಂಸೆಯನ್ನು ನಿಷೇಧ ಮಾಡಿದೆ. ಅಶ್ವಂ ಮಾ ಹಿಂಸೀಹಿ, ಕುದುರೆಯನ್ನು ಹಿಂಸಿಸಬೇಡ. ಗಾಂ ಮಾ ಹಿಂಸೀಹಿ, ಹಸುವನ್ನು ಹಿಂಸಿಸಬೇಡ. ಉತ್ಸಂ ಮಾ ಹಿಂಸೀಹಿ, ಎತ್ತುಗೂಳಿಗಳನ್ನು ಹಿಂಸಿಸಬೇಡ. ಊರ್ನಾಯು ಮಾ ಹಿಂಸೀಹಿ, ಕುರಿ ಇತ್ಯಾದಿ ಪ್ರಾಣಿಗಳನ್ನು ಹಿಂಸಿಸಬೇಡ. ಇದಕ್ಕಿಂತ ಸ್ಪಷ್ಟವಾಗಿ ಬಾಯಿಬಿಟ್ಟು ಇನ್ನೇನು ಹೇಳೋಣ. ಯಜ್ಞಯಾಗಾದಿಗಳಲ್ಲಿರಲಿ ಬೇರೆ ಯಾವುದೇ ಸಂದರ್ಭದಲ್ಲೂ ಈ ಪ್ರಾಣಿಗಳನ್ನು ಹಿಂಸಿಸಬೇಡ. ಇದು ಕೇವಲ ಸಾಂಕೇತಿಕವಾಗಿ ತೊಗೊಂಡಿರ್ತಕ್ಕಂಥದ್ದು. ಯಾವುದೇ ಜೀವಿಯನ್ನು ಹಿಂಸಿಸಬೇಡ ಅಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಬಾಯಿಬಿಟ್ಟು ಯಜುರ್ವೇದ ತನ್ನ 13ನೇ ಅಧ್ಯಾಯದಲ್ಲಿ ಹೇಳ್ತಾ ಇದೆ. ಹೀಗಿರುವಾಗ ಯಜ್ಞಯಾಗಾದಿಗಳಲ್ಲಿ ಪ್ರಾಣಿ ಬಲಿ ಪಶು ಬಲಿ ಇತ್ತು ಅಂತಕ್ಕಂಥದ್ದು ಅವೈದಿಕ ವಿಚಾರವೇ ಆಗಿತ್ತೇ ಹೊರತು ವೇದಗಳಲ್ಲಿ ಎಲ್ಲಿಯೂ ಇದನ್ನು ಅಪ್ಪಿತಪ್ಪಿ ಕೂಡ ಹೇಳಿಲ್ಲ. ಒಂದಂತೂ ಹೇಳಿದೆ, ಏನು? ಪಶುತ್ವವನ್ನು ಬಲಿ ಕೊಡುವಂಥ ವಿಚಾರ ಹೇಳಿದೆ. ನಾವು ಮಾನವರಾದರೂ ಕೂಡ ನಮ್ಮಲ್ಲಿ ಎಷ್ಟೋ ಪಾಶವಿ ಗುಣಗಳು, ಪಶುಗೆ ಹೊಂದತಕ್ಕಂಥ ಅನೇಕ ಗುಣಗಳು ನಮ್ಮಲ್ಲಿ ಸೇರಿಕೊಂಡಿರುತ್ತೆ. ಆ ಪಾಶವಿ ಗುಣಗಳು ಏನಿದೆ, ಆ ಪಶುತ್ವ ಏನಿದೆ, ಇದನ್ನು ನಾವು ಬಲಿ ಕೊಟ್ಟು ಸತ್ಕರ್ಮಗಳನ್ನು ಮಾಡ್ತಾ ಮಾನವರಾಗುತ್ತಾ ನಮ್ಮಲ್ಲಿ ದೈವಿ ಗುಣಗಳನ್ನು ಅಳವಡಿಸ್ಕೋಬೇಕು ಅಂತಕ್ಕಂಥ ಆದರ್ಶನ ವೇದ ನಮಗೆ ಹೇಳುತ್ತೆ. ಪಶುತ್ವವನ್ನು ಬಲಿ ಕೊಡೋ ವಿಚಾರ ಹೇಳಿದೆ ಹೊರತು ಪಶುಗಳನ್ನು ಬಲಿ ಕೊಡ್ತಕ್ಕಂಥ ವಿಚಾರ ಹೇಳಿಲ್ಲ. ಒಂದು ಪ್ರಶ್ನೆ ಬರುತ್ತೆ, ಹಾಗಾದರೆ ಈ ಯಜ್ಞಯಾಗಾದಿಗಳಲ್ಲಿ ಈ ಥರದ ಪಶು ಬಲಿಯನ್ನು ಸೇರಿಸಿದವರು ಯಾರು ಅಂತ. ಇದಕ್ಕೆ ವ್ಯಾಸರು ಮಹಾಭಾರತದ ಶಾಂತಿಪುರದಲ್ಲಿ ಹೇಳಿರ್ತಕ್ಕಂಥ ಮಾತು ಬಹಳ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಧೂರ್ತೈ ಪ್ರವರ್ತಿತಂ ಯಜ್ಞೆ ನೈತದ್ವೇದೇಶು ವಿದ್ಯತೆ. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಯಜ್ಞಯಾಗಾದಿಗಳಲ್ಲಿ ಈ ಥರದ ಕುಕರ್ಮಗಳನ್ನು ಹಿಂಸಾದಿಗಳನ್ನು ಧೂರ್ತರು ಸೇರಿಸಿದ್ದಾರೆಯೇ ಹೊರತು ವೇದಗಳಲ್ಲಿ ಈ ವಿಚಾರ ಇಲ್ಲ. ವೇದಗಳು ಅಹಿಂಸೆಯನ್ನೇ ಹೇಳಿದೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ವ್ಯಾಸರು ಶಾಂತಿಪುರದಲ್ಲಿ ಹೇಳ್ತಾರೆ. ಅಲ್ಲೇ ಇನ್ನೊಂದು ಮಾತು ಹೇಳ್ತಾರೆ, ಒಂದು ವೇಳೆ ನಾವು ಗೂಟವನ್ನು ಕಟ್ಟಿ ಪ್ರಾಣಿಗಳನ್ನು ಕತ್ತರಿಸಿ ಆ ಪ್ರಾಣಿಗಳನ್ನು ಕತ್ತರಿಸಿದ ರಕ್ತದಿಂದ ಕೆಸರನ್ನು ಉಂಟು ಮಾಡಿ ಒಂದು ವೇಳೆ ಸ್ವರ್ಗಕ್ಕೆ ಹೋಗೋದು ಸಾಧ್ಯ ಅನ್ನೋದಾದರೆ ಅಯ್ಯ ನರಕಕ್ಕೆ ಯಾರು ಹೋಗಬೇಕು ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಅಂದರೆ ನಾವು ದುಸ್ಥಿತಿಗೆ ಹೋಗೋದಕ್ಕೆ, ಆತ್ಮನನ್ನು ಕೆಡಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಇಂಥ ದುಷ್ಟ ಕಾರ್ಯಗಳನ್ನು ಮಾಡಿಯೂ ಕೂಡ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅಂತಕ್ಕಂಥ ಇಂತಹ ಭ್ರಮೆ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾಗಿ ಒಂದು ವಿಚಾರ ನಮಗೆ ಭಾಳ ಸ್ಪಷ್ಟವಾಗಿರಲಿ, ಯಜ್ಞಯಾಗಾದಿಗಳಲ್ಲಿ ಅಹಿಂಸಾ ಕರ್ಮ ಇತ್ತೇ ಹೊರತು ಪಶು ಬಲಿ ಪ್ರಾಣಿ ಬಲಿ ಯಾವತ್ತಿಗೂ ಇರಲಿಲ್ಲ. ಇದಕ್ಕೆ ವೇದದ ಆಧಾರ ಇದೆ, ಋಗ್ವೇದದ ಆಧಾರ ಇದೆ, ಯಜುರ್ವೇದದ 13ನೇ ಅಧ್ಯಾಯದಲ್ಲಿ ಬಾಯಿ ಬಿಟ್ಟು ಹೇಳಿರ್ತಕ್ಕಂಥ ವಿಚಾರ ಇದೆ. ಹೇಗೆ ಬಂತು ಅನ್ನೋದಕ್ಕೆ ವ್ಯಾಸರ ಉತ್ತರ ಕೂಡ ಸಿದ್ಧವಾಗಿದೆ. ಇವನ್ನೆಲ್ಲ ನಾವು ಆಲೋಚನೆ ಮಾಡಿಕೊಂಡು ವೇದಗಳ ನಿಜವಾದಂತಹ ವೇದಗಳ ಯಥಾರ್ಥವನ್ನು ನಾವು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಪಟ್ಟಾಗ ನಮಗೂ ಕ್ಷೇಮ, ಜಗತ್ತಿಗೂ ಕ್ಷೇಮ, ಎಲ್ಲ ಜೀವಿಗಳಿಗೂ ಕ್ಷೇಮ. ಇಲ್ಲಿವರೆಗೂ ಋಗ್ವೇದ ಮತ್ತು ಯಜುರ್ವೇದಗಳಿಗೆ ಸಂಬಂಧಪಟ್ಟಂಥ ಕೆಲವು ವಿಚಾರಗಳ ಒಂದು ಪಕ್ಷಿ ನೋಟ ನಾವು ನೋಡಿದ್ದಾಯಿತು. ಇನ್ನೂ ಮುಗಿದಿಲ್ಲ. ಇನ್ನು ಸಾಮವೇದ, ಆಮೇಲೆ ಅಥರ್ವವೇದ, ಇವುಗಳಿಗೆ ಸಂಬಂಧಪಟ್ಟಂಥ ಪಕ್ಷಿ ನೋಟ ಇದೆ. ಉಪವೇದಗಳಿಗೆ ಸಂಬಂಧಪಟ್ಟಂಥ ವಿಚಾರ ಇದೆ. ಆಮೇಲೆ ವೇದಾಂಗಗಳಿಗೆ ಸಂಬಂಧಪಟ್ಟಂಥ ವಿಚಾರ ಇದೆ, ಉಪವೇದಾಂಗಗಳಿಗೆ ಸಂಬಂಧಪಟ್ಟಂಥ ವಿಚಾರ ಇದೆ. ಇವೆಲ್ಲವನ್ನು ಕೂಡ ಕ್ರಮೇಣ ನಾವು ನೋಡ್ತಾ ಅಧ್ಯಯನ ಮಾಡ್ತಾ. ನಮಸ್ಕಾರ. ಬನ್ನಿ ಚೆಲ್ಲೋಣ ಹೊಸ ಬೆಳಕನ್ನು.